ಸರ್. ಆಗಿಂದ ದರ್ಶನ್ ಅವರ ಒಂದು ಸ್ಟ್ರಗಲಲ್ಲಿ ಇದ್ದಂಥ ಸ್ನೇಹಿತರು ಬದಲಾದಂತೆ ಅವರ ಒಂದು ಈ ಥರದೊಂದು ಚಟುವಟಿಕೆಗಳು ಬದಲಾಯಿತು ಅನ್ನೋ ಒಂದು ವಿಚಾರ ಸರ್. ಅವರು ಇದಕ್ಕೆ ಹೇಳ್ತಾರೆ ಸರ್. ಈಗ ಏನಾಗುತ್ತೆ, ಇವಾಗ ಇದ್ದವರು ಎಲ್ಲರೂ ಹಂಗೆ ಇದ್ದರೆ ಹಂಗೆ. ಇವಾಗ ನೋಡಿ ಸರ್, ನಾವು ಬಂದಾಗಿಂದ ನಾವು ನೋಡಿ 18 ವರ್ಷ ಆಯ್ತು ಅಂದ್ಕೊಳ್ಳಿ, ನಾವು ಅವತ್ತಿಂದ ಹಿಂಗೆ ಇದ್ದೀವಿ. ಮಧ್ಯದಲ್ಲಿ ಬದಲಾಗ್ಬೋದು, ಯಾಕಂದ್ರೆ ಅವರು ಸ್ಟಾರ್ಗಿರಿ ಹೋಗ್ತಿಂದ ಅವರು ಏನೋ ಬದಲಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಫ್ರೆಂಡ್ ಸರ್ಕಲ್ ಚೇಂಜ್ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ, ಅವ್ರದ್ದು ಏನೇನೋ ಇರುತ್ತೆ, ಹಂಗೆ ಚೇಂಜ್ ಆಗ್ತಾ ಇರ್ಬೋದು. ಈಗ ನಾವು ಬಿಗಿನಿಂಗಲ್ಲಿ ಬಂದವ್ರನ್ನೇ ಕಟ್ಕೊಂಡು ಓಡಾಡೋಕ್ಕಾಗುತ್ತಾ? ಯಾರು ಈಗ ನಾನೇ ಆಗಲಿ ಫಸ್ಟ್ ಪಿಕ್ಚರ್ ಬಂದರೆ ಅಷ್ಟಂಟನೇ ಇಟ್ಕೊಂಡು ಕೊನೆವರೆಗೂ ಮಾಡೋಕ್ಕಾಗತ್ತಾ? ಅದೇ ಆರ್ಟಿಸ್ಟ್ ಇಟ್ಕೊಂಡು ಮಾಡೋಕ್ಕಾಗತ್ತಾ? ಯಾರೇ ಬಿಗ್ನೆಸ್ ಆಗಲಿ ಸರ್, ಈಗ ಸಣ್ಣದು, ನಾನು ಬಿಗಿನಿಂಗಲ್ಲಿ ಜಗ್ಗೇಶ್ ಸಾರ್ ಮಾಡ್ತಿದ್ದೆ. ಸೊ ನಾನು ದರ್ಶನ್ ಬಂದು ತಕ್ಷಣ ಜಗ್ಗೇಶ್ ಅವರು ಕಮ್ಮಿ ಅಂತ ಹೇಳೋಕ್ಕಾಗಲ್ಲ. ನಾನು ಹೋಗ್ಬಿಟ್ಟಿದ್ದೆ, ನಮ್ಮನ್ನು ಬಿಟ್ಬಿಡ ಅಂತ ಅವರು ಯಾವತ್ತೂ ಹೇಳಿಲ್ಲ. ಯಾರು ನಿಮಗೆ ಬೆಳಿಬೇಕು ಅಂತಲೇ ಇಂಡಸ್ಟ್ರಿಗೆ ಬರೋದು. ಪ್ರತಿಯೊಬ್ಬ ಮನುಷ್ಯನೂ ಒಂದು ಡೇ ಬೈ ಡೇ ಸ್ಟೆಪ್ ಹೋಗ್ತಾ ಇರುತ್ತೆ. ಸೊ ನಾವು ಮಾಡೋದ್ರಲ್ಲಿ ಹೆಜ್ಜೆ ಇಡುವಾಗ ಹುಷಾರಾಗಿಡ್ಬೇಕೇ ವಿನಃ ಬೆಳಿಬಾರ್ದು ಅಂತ ಯಾರು ಹೇಳಲ್ಲ. ಹೌದಲ್ವ? ಬೆಳೆಯೋಕ್ಕಂತಲೇ ಬರೋದು. ನಾವು ಏನೇ ಕೆಲಸ ಮಾಡಲಿ ಸರ್, ಒಂದು ಸಣ್ಣ ಕೆಲಸ ಮಾಡಿದ್ರು, ಒಂದು ಚಪ್ಪಲಿ ಅಂಗಡಿ ಒಂದು ಹೊಲಿಯೋನು ಕೂಡ ಒಂದು ಸ್ವಲ್ಪ ಡೆವಲಪ್ ಮಾಡೋಣ, ಸ್ವಲ್ಪ ದೊಡ್ಡದಾಗಿ ಮಾಡೋಣ, ಹಂಗೆ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡೇ ಬರೋದೇ ಮಾಡ್ತಾನೆ. ಅದೇ ಥರನೇ ಅವ್ರಿಗೂ ಬೆಳೀತಾ ಇರ್ತದೆ. ಫ್ರೆಂಡ್ ಸರ್ಕಲ್ ಚೇಂಜ್ ಆಗೋದು ಅವ್ರವ್ರ ಬಿಹೇವ್ ಮೇಲೆ ಹೋಗುತ್ತೆ ಅಷ್ಟೇ. ಈಗ ಚೆನ್ನಾಗಿದ್ದೀವಿ ಅಂದರೆ ನಾವು ಚೆನ್ನಾಗಿದ್ದೀವಿ, ಇವತ್ತು ಹೋದ್ರೆ ಹಂಗೆ ಇದ್ದಾರೆ ಅಂದರೆ ನಮ್ಮ ಮಾತುಕತೆಯಲ್ಲಿ ಇರುತ್ತೆ. ಅವ್ರವ್ರ ಬಿಹೇವಿಯರಲ್ಲಿ ಅವ್ರವ್ರಿಗಿರುತ್ತೆ ಅಷ್ಟೇ. ಒಬ್ಬ ನಟನ ಜೊತೆ 4 ಸಿನಿಮಾ ಮಾಡಿದಿರಿ ಅಂತಂದರೆ ನಿಮ್ಮಲ್ಲಿ ನಂಬಿಕೆ ಮತ್ತು ಅಷ್ಟೊಂದು ತುಂಬ ದೊಡ್ಡ ಬಾಂಧವ್ಯ ಇರುತ್ತೆ ಸರ್. ಈ ಒಂದು ಬಾಂಧವ್ಯದ ಮಧ್ಯದಲ್ಲಿ ಅವ್ರ ಕಷ್ಟ ಸುಖಗಳು ಹೇಳ್ಕೊಡೋದಾಗಲಿ ಅಥವಾ ಕಣ್ಣೀರು ಹಾಕಿರೋದಾಗಲಿ ಅಥವಾ ವೈಯಕ್ತಿಕ ಸಂಬಂಧ ಅಂದರೆ ಸಾಂಸಾರಿಕದ ಏನು ವಿಚಾರಗಳಾಯಿತು ಅದನ್ನೆಲ್ಲ ಮಾತನಾಡಿದರೆ ಯಾವ ಥರ ಹೇಳ್ಕೊತಾ ಇದ್ದಾರೆ ಅಂತ? ನಾವು ಯಾವತ್ತೂ ಫ್ಯಾಮಿಲಿ ವಿಷಯ ಯಾವತ್ತೂ ಮಾತಾಡಿಲ್ಲ ಸರ್. ನಾನು ನಿಜ ಹೇಳ್ಬೇಕಂದ್ರೆ ಒಂದು ದಿವಸ ನಾವು ಫ್ಯಾಮಿಲಿ ಇನ್ನೂ ಅದು ಇದು ಪರ್ಸ್ನಲ್ ಸಿನಿಮಾ ವಿಷಯಗಳು, ಡೈರೆಕ್ಟರ್ ವಿಷಯಗಳು, ಡೈರೆಕ್ಟರ್ ವಿಷಯಗಳು ಇಂಥವೆಲ್ಲ ಮಾತಾಡಿದ್ದಾರೆ. ಯಾವತ್ತೂ ಅವರು ಪರ್ಸ್ನಲ್ ವಿಷಯ ಯಾವತ್ತೂ ಅವ್ರ ಫ್ಯಾಮಿಲಿ ವಿಷಯ ಆಗಲಿ, ಅವ್ರ ಅಣ್ಣ ತಮ್ಮದ್ರ ವಿಷಯ ಆಗಲಿ ಯಾವತ್ತೂ ನಮ್ಮ ಹತ್ರ ಮಾತಾಡಿಲ್ಲ. ನಾವು ಯಾವತ್ತೂ ನಾನು ಯಾವತ್ತೂ ಯಾರೇ ಹೋದ್ರು ನಾನು ಯಾರ ಹತ್ರನೂ ಪರ್ಸ್ನಲ್ ವಿಷಯ ಕೇಳೋಕ್ಕೆ ಹೋಗಲ್ಲ ಸರ್. ನಮಗೇನು ನಮ್ಮ ಸಿನಿಮಾ ವಿಷಯ ಬೇಕು ಅದನ್ನು ಮಾತಾಡೋರು, ಏನೋ ಡೈರೆಕ್ಟರ್ ವಿಷಯಗಳು, ಇನ್ಯಾವುದೋ ಒಂದು ಟೆಕ್ನಿಕ್ ವಿಷಯನೋ ಹಿಂಗೆ ಇಂಥವು ಮಾತಾಡಿದ್ವಿ. ಒಂದು ದಿವಸನೂ ಫ್ಯಾಮಿಲಿ ವಿಷಯ ಮಾತಾಡಿಲ್ಲ ಸರ್. ಒಂದು ದಿವಸ ಫ್ಯಾಮಿಲಿ ವಿಷಯ ಮಾತಾಡಿಲ್ಲ. ಈ ಒಂದು ವಿಚಾರ ನಿಮಗೆ, ಈ ಸುದ್ದಿ ನಿಮಗೆ ಕಿವಿ ತಲುಪ ನಂತರದಲ್ಲಿ ನಿಮ್ಗೆ ಒಂದು ಕ್ಷಣ ಇರುತ್ತೆ ಗೊತ್ತು, ದರ್ಶನ್ ಅವರು ಈ ಥರದೊಂದು ಘಟನೆಯಲ್ಲಿ ಅವರು ಆರೋಪಿಯಾಗಿ ನಿಂತಿದ್ದಾರೆ ಅಂತ. ಹೇಗೆ ಸರ್ ಆ ಕ್ಷಣದಲ್ಲಿ ಅಂತ? 10:30 11 ಗಂಟೆಗೇನೋ ಮೊಬೈಲ್ ಹಿಂಗೆ ಇದು ಮಾಡಿದಾಗ ಅದು ಬಂತು ಒಂದು ಇದರಲ್ಲಿ ಫೇಸ್ಬುಕ್ಕಲ್ಲಿ, ಮಾಮೂಲಿ ಏನೋ ಮಾಡ್ತಾರೆ ಅಂತಾರೆ. ಆಮೇಲೆ ನೋಡ್ದೆ ಅಂದರೆ ಟಿ ವಿ ಆಗ್ತಿದ್ದಂಗೆ ಡೇ ಬೈ ಡೇ ಬರ್ತಾಯಿತ್ತು. ನನಗೆ ಒಂಥರ ಶಾಕ್ ಆಗೋದು, ಇದು ನಿಜನಾ ಸುಳ್ಳ, ನಾವೇನಾದರೂ ಕೂತ್ಕೊಂಡು ಏನೋ ಇದು ಮಾಡ್ತಾಯಿದ್ದೀವ ಅನ್ನೋ ಫೀಲಿಂಗ್ಸ್. ಆಮೇಲೆ ದಿನ ಕೂತ್ಕೊಂಡು ನೋಡ್ತಾ ಯಾವ ಸುಳ್ಳು ಯಾವ ಇದು ಅನ್ನೋದು ಆಯಿತು. ಆದರೆ ನನ್ನ ಮನುಷ್ಯ ಅಷ್ಟೊಂದು ಜನಕ್ಕೆ ಊಟ ಹಾಕಿ ಅದೆಲ್ಲ ಮಾಡಿ ಈ ಥರ ಒಂದು ಆಗೋಗ್ಬಿಟ್ಟಿದ್ರೆ ತುಂಬ ನೋವಾಗುತ್ತೆ. ಯಾಕಂದರೆ ಎಲ್ಲರೂ ಮನುಷ್ಯರು ತಪ್ಪು ಮಾಡೋದು ಆದರೆ ಮನುಷ್ಯನಿಗೆ ಪನಿಷ್ಮೆಂಟ್ ಕೊಡಬೇಕು. ಯಾರು ಯಾವುದೇ ಮನುಷ್ಯನ ಸಾಯಿಸೋ ಹಕ್ಕು ಯಾರಿಗೂ ಇಲ್ಲ, ಅದರಲ್ಲೂ ಏನಾಗಿದೆ, ಒಂದು ಘಟನೆ ನಡೆದೋಗಿರೋದ್ರಿಂದ ಅದು ಯಾರೋ ಒಬ್ಬ ಇವ್ರ ಜೊತೆ ಇರೋರು ಅವರ ತಂದೆ ಒಬ್ಬರು ತೀರೋದ್ರು. ಅದಲ್ಲದೆ ಇನ್ನೂ ಪ್ರಪಂಚನೇ ಕಣ್ಣು ಬಿಡ್ದಿರೋ ಆ ಮಗು ಇನ್ನೂ ಹುಡ್ದಿರೋ ಮಗುಗೆ ಒಂದು ಪನಿಷ್ಮೆಂಟ್ ಕೊಟ್ಟಂಗಾಯಿತು. ಸೊ ಅದೊಂದು ಫ್ಯಾಮಿಲಿಗೆ ತೊಂದರೆ ಕೊಟ್ಟಂಗಾಯ್ತು. ಇದೆಲ್ಲ ನೋಡಿದಾಗ ಸೊ ಅದೇನು ಅವರು ಏನು ಮಾಡಿರ್ತಾರೆ, ಮೋಸ್ಟ್ಲಿ ಕರೆಸಿ ಅವನು ಬೈದು ಬುದ್ಧಿ ಹೇಳೋಣ ಅಂತ ಏನೋ ಮಾಡಿದ್ದಾರೆ. ಇವರೆಲ್ಲ ಸೇರ್ಕೊಂಡು ಏನೇನು ಮಾಡಿದ್ರು ಏನು ಅನ್ನೋದು ಅವರೇ ಹೇಳಬೇಕು. ಅದು ನೀವು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವತ್ತು ಒಂದು ದಿವಸ ಯಾರು ಏನು ಮುಚ್ಚಿಕ್ಕಾಗಲ್ಲ. ಪೊಲೀಸ್ನವರು ಯಾರ ಮನೆ ಕೆಲಸನೂ ಮಾಡೋರಲ್ಲ, ಅವ್ರು ಬಂದು ದೇಶಕ್ಕೆ ಸೇವೆ ನಮ್ಮ ಅನುಕೂಲಕ್ಕೆ ಅವ್ರು ಇರೋದು, ಅವ್ರು ಮಾಡ್ತಾರೆ. ಸೊ ಅಲ್ಲಿ ಬರೋವ್ರಿಗೆ ಏನಂದರೆ ತಾಳ್ಮೆಯಿಂದ ಕಾಯಬೇಕು. ಅದನ್ನು ಕಾಯ್ದು ಆಮೇಲೆ ನಾವು ಅದನ್ನ ಬಗ್ಗೆ ಯೋಚನೆ ಮಾಡಬೇಕು. ಇದೆಲ್ಲ ನನಗೂ ನನಗೇನಾಯಿತು, ಇಷ್ಟೊಂದೆಲ್ಲ ಮನುಷ್ಯ ಎಲ್ಲರಿಗೂ ಊಟ ಹಾಕಿ ಇಷ್ಟೆಲ್ಲ ನೋಡ್ಕೊಂಡು ಅವತ್ತೊಂದು ದಿವಸ ಅವರು ಒಂಥರ ಜೀಪಲ್ಲಿ ಕೂತಿದ್ದು ನೋಡ್ಬಿಟ್ಟು ಇಡೀ ದಿವಸ ಊಟ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಅಷ್ಟು ಸೊಪ್ಪೆ ಮಕ್ಕ ಹಾಕ್ಕೊಂಡು ಅವ್ರು ಯಾವಾಗಲೂ ನಂಗಂತ ತಮಾಷೆ ಮಾಡ್ಕೊಂಡು ಹಂಗಿರೋ ಅಂಥ ವ್ಯಕ್ತಿ ಒಂದು ಈ ಚಿಕ್ಕ ಮಕ್ಕಳು ತಪ್ಪು ಮಾಡಿದ್ರೆ ಮೇಷ್ಟು ಕೈ ದೊಣ್ಣೆ ಹಿಡ್ಕೊಂಡ್ರೆ ಕುಂತಿರ್ತಾರಲ್ಲ, ಅಷ್ಟು ಫೀಲಲ್ಲಿ ಕುಂತಿದಾಗ ಸಖತ್ತು ನೋವಾಗೋಗ್ಬಿಡುತ್ತೆ ನನಗೆ. ಏನಪ್ಪ ಈ ಮನುಷ್ಯ ಅಷ್ಟು ಐಡಿ ಇದ್ರೂ ಈ ಥರ ಒಂದು ಪರಿಸ್ಥಿತಿ ತಂದುಬಿಡ್ನಲ್ಲ ದೇವರು ಅಂದ್ಬಿಟ್ಟು ಭಾರಿ ನೋವಾಗೋಯ್ತು ಸರ್. ಅದೊಂದು ವಿಷಯದಲ್ಲಿ ಮಾತ್ರ ಸಖತ್ತು ಒಂಥರ ನೋಡೋಕ್ಕಾಗಲಿಲ್ಲ. ಅವತ್ತು ಆ ಟಿ ವಿಲಿ ಕೂಡ ಅಷ್ಟು ನೋವಾಗೋಯ್ತು. ಅದು ಇವಾಗ ನೋಡಿದ್ರು ಅದು ಹಂಗೆ ಅನಿಸುತ್ತೆ. ಆ ಮನುಷ್ಯ ಆ ಮುಖ, ಆ ನಗು ಮುಖ ಹೋಗಿ ಒಂದು ಇದ್ರ ಥರ ಕೂತಿದ್ರಲ್ಲ ಅವರು, ಅದು ಮಾತ್ರ ತುಂಬ ನೋವಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.